ಅದು ಗೊತ್ತಿಲ್ಲ ನನಗೆ ಎಷ್ಟು ಜನ ಏನು ಅಂತ. 2028 ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದ ಎಲ್ಲವನ್ನು ಸರಿಪಡಿಸಲಿ ಅಂತೀರಾ? ಈಗ ಯಾವುದೇ ಏನೇ ಒಂದು ನಿರ್ಧಾರಗಳು ತೆಗೆದುಕೊಂಡು ರಾಜಕೀಯದಲ್ಲಿ ಅದು ಪಕ್ಷಕ್ಕೆ ಒಳ್ಳೆಯದಾಗಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನರು ಏನು ನಂಬ್ಕೊಂಡು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಸೇವೆ ಮಾಡೋವಂಥ ನಿಟ್ಟಲ್ಲಿ ನಾವು ಹೋಗಬೇಕಾಗಿದೆ. ಸೊ ಹಾಗಾಗಿ ಜಾಸ್ತಿ ನಾವು ನಿಮ್ಮ ಮುಂದೆ ಮಾತನಾಡಿ ಸುಮ್ಮನೆ ಜನಕ್ಕೂ ಬೇಸರ ಆಗಬಾರ್ದು. ದಿನ ಬೆಳಗ್ಗೆ ಇವಾಗ ನಾನು ಮಾತಾಡಿದ್ದೀನಿ, ಹೋಗಿ ತೋರಿಸ್ತೀರಿ, ಏನಪ್ಪ ರಂಗನಾಥ್ ಬರೀ ಇದನ್ನೇ ಮಾತನಾಡ್ತಾ ಇರ್ತಾರೆ ಅನ್ನೋದು ಬದಲು ಇವತ್ತು ನಮಗೆ 5 ಗ್ಯಾರಂಟಿಗಳು ಯಾವ ರೀತಿ ಕೊಟ್ಟೋ ಅದು ಭಾಳ ಉತ್ತಮವಾದಂಥ ಕೆಲಸ. ಅದು ಇವತ್ತು ಇಡೀ ನಾನು ದಾವಣಗೆರೆ ಎಲೆಕ್ಷನ್ಗೆ ಹೋಗಿದ್ದೆ, ಎಷ್ಟು ಜನ ಖುಷಿಪಟ್ಟರು ಅಂತ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಭಾಳಷ್ಟು ಶ್ಲಾಘನೀಯವಾದಂಥ ಮಾತುಗಳು ಕೇಳಿಕೊಂಡು ಅದರಂತೆ ಇನ್ನು ಮುಂದಿನ ಒಳ್ಳೆ ಕಾರ್ಯಕ್ರಮ ಕೊಡಿ ಅನ್ನೋದನ್ನು ನಾವು ಪಕ್ಷದಲ್ಲಿ ಪಾರ್ಟಿಲಿ ಕೇಳ್ತಾ ಇದ್ದೀವಿ. ಸೊ ಅದನ್ನು ನಿರ್ವಹಣಾ ವ್ಯವಸ್ಥೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಈಗ ಅದು ನಾವು ಕರೆಕ್ಟಾಗಿ ಯಾರು ನಿಮ್ಗೆ ಹೇಳ್ತಾ ಇಲ್ಲ. ಒಂದು ಅವರು ಪೋಲಿಯೋ ಲಿಂಬ್ ಹೆಲ್ತ್ ವೈಸ್ ನಾನು ಹೇಳ್ತೀನಿ ಆ್ಯಸ್ ಅ ಡಾಕ್ಟರ್, ಅವ್ರಿಗೆ ಒಂದು ಪೋಲಿಯೋ ಲಿಂಬ್ ಇರ್ತಿದ್ದರಿಂದ ಬಲಗಾಲು ಪ್ರೆಷರ್ ಜಾಸ್ತಿಯಾಗಿ ಆಸ್ಟಿಯೋಆರ್ಥರೈಟಿಸ್ ಆಗಿತ್ತು, ನೀ ಜಾಯಿಂಟು. ಅದನ್ನು ಭಾಳ ದಿನದಿಂದ ಅವರು ನೀ ಪೇನ್ ಇದ್ದಿದ್ದನ್ನು ಏನು ಮಾಡೋದು ಅಂತ ಸಜೆಷನ್ ಕೇಳಿದಾಗ 3-4 ಕಡೆ ಹೋಗಿದ್ದಾಗ ಅವ್ರಿಗೆ ಸರ್ಜರಿ ಮಾಡ್ಕೋಬೇಕು ಅಂತ ಅಡ್ವೈಸ್ ಮಾಡೋದು, ನೀ ರೀಪ್ಲೇಸ್ಮೆಂಟು. ನನ್ನೂ ಸಹ ಭೇಟಿ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಸಲಹೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಾನೊಂದು ಸ್ವಲ್ಪ ಡಿಲೇ ನೋಡೋಣ ಅಂತಲೂ ಹೇಳಿದ್ದೆ. ಅಷ್ಟರಲ್ಲಿ ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಸರ್ಜರಿ ಮಾಡಿಸ್ಕೊಂಡಿದ್ದಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರು ಸರ್ಜರಿ ಮಾಡಿಸ್ಕೊಂಡ ನಂತರ 2 ದಿನ ಚೆನ್ನಾಗಿದ್ದರು, 2 ಡೇಸು. ಅದು ನಂತರ ಸಡನ್ನಾಗಿ ಆಕ್ಸಿಜನ್ ಸ್ಯಾಚುರೇಷನ್ನು ಕಡಿಮೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಆಕ್ಸಿಜನ್ ಕೊಡೋಂಥ ಸಂದರ್ಭದಲ್ಲಿ ಒಂದು 6 ಗಂಟೆ ಆದರೂ ಅವ್ರ ಆಕ್ಸಿಜನ್ ರಿಕವರಿ ನಾರ್ಮಲ್ ಸ್ಟೇಜಿಗೆ ಬರದೇದಾಗ ವೆಂಟಿಲೇಟ್ರಿಗೆ ಹಾಕಿದ್ರು. ವೆಂಟಿಲೇಟ್ರಲ್ಲಿ ಅವರು ಒಂದಿನ ಎಲ್ಲ ನೋಡಿ ಅದು ಎಲ್ಲೋ ಒಂದು ಕಡೆ ವೆಂಟಿಲೇಟ್ರಲ್ಲೂ ಅವರು ಕೆಪಾಸಿಟಿ ಆಫ್ ಆಕ್ಸಿಜನ್ನು ಅಷ್ಟು ರೀಚ್ ಆಗಲಿಲ್ಲ ಅಂದ ತಕ್ಷಣವೇ ಎಕ್ಮೋ ಅಂತ ಮಿಷಿನ್ ಬರುತ್ತೆ, ಅದು ಆರ್ಟಿಫಿಷಿಯಲ್ ಲಂಗು ಮತ್ತು ಹಾರ್ಟನ್ನ ಸಪೋರ್ಟ್ ಮಾಡೋಂಥ ಮಿಷಿನ್ ಅದು. ಸೊ ಹಾರ್ಟು ಮತ್ತು ಲಂಗನ್ನು ಬೈಪಾಸ್ ಮಾಡೋಂಥ ಮಿಷಿನ್ ಹಾಕಿ ಸುಮಾರು ಇವತ್ತು 4 ವಾರ ಆಗಿದೆ. ಚೇತರಿಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಇವತ್ತಿನ ದಿನ ಡಯಾಗ್ನೋಸಿಸ್ ಅಂದರೆ ARDS ಅಂತ ಒಂದು ಲಂಗಲ್ಲಿ ಒಂದು ಕಾಯಿಲೆ ಬರುತ್ತೆ, ಇನ್ಫೆಕ್ಷನ್. ಅದು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಅಂತಾರೆ, ಅಕ್ಯೂಟು. ಅದಾಗಿ ಲಂಗ್ಸು ಫೈಬ್ರೋಸಿಸ್ ಆಗಿದೆ. ಸೊ ಹಾಗಾಗಿ ಅವರು ಚೇತರಿಕೆ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಆಗಬೇಕಾಗಿರೋಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅಷ್ಟು ಆಗದೇ ಇರೋಂಥದ್ದನ್ನು ಒಂದು ಸ್ವಲ್ಪ ಕಳವಳ ಇದೆ. ಮುಂದಿನ ಇನ್ನು ಸ್ವಲ್ಪ ದಿನದಲ್ಲಿ ಆಗಬೇಕು ಅನ್ನೋದನ್ನು ನಾವು ಸಹ ಅಪೇಕ್ಷೆ ಪಡ್ತಾ ಇದ್ದೇವೆ. ಅವರು ಸ್ಥಿತಿ ಗಂಭೀರವಾಗಿದೆ. ಫಸ್ಟು ಡಿಸಿಷನ್ಸು ಇವೆಲ್ಲ ಫ್ಯಾಮಿಲಿಯವ್ರು ತೆಗೆದುಕೊಳ್ಳೋಂಥದ್ದು, ಸರ್ಕಾರ ಅಲ್ಲ ತೆಗೆದುಕೊಳ್ಳೋದು. ನಮ್ಮ ತಂದೆಯವ್ರಿಗೆ ಏನಾದರೂ ನಾನು ನಿಂತ್ಕೊಂಡು ಡಿಸಿಷನ್ ತೊಗೋಬೇಕು, ನಮ್ಮ ಮನೆಯವ್ರು ತೊಗೋಬೇಕು. ಸೊ ಅವರು ಹೆಲ್ತ್ ಡಿಸಿಷನ್ಸ್ಗಳು ಏನಾದರೂ ರಿವೀಲ್ ಮಾಡಬೇಕು ಅಂತಂದರೆ ಫ್ಯಾಮಿಲಿಯವ್ರದ್ದು ಪರ್ಮಿಷನ್ ತೊಗೊಂಡು ಮಾಡಬೇಕು. ಒಂದಾದರೆ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೋಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ 2 ಬಾರಿ ಹೋಗಿದ್ದಾರೆ, 2 ಬಾರಿ ಅಲ್ಲ, ಒಂದು 4 ಸಲ ಹೋಗಿದ್ದಾರೆ. ಡಾಕ್ಟರ್ಸ್ ಜೊತೆ ಭಾಳಷ್ಟು ಸುದೀರ್ಘವಾಗಿ ಡಿಸ್ಕಷನ್ ಮಾಡಿದ್ದಾರೆ. ನಾನು ಇದ್ದೆ ಒಂದು ಡಿಸ್ಕಷನಲ್ಲಿ. ಆಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾ ಅನ್ನೋದೊಂದು ಡಿಸ್ಕಷನ್ಸೂ ಸಹ ಬಂದಿತ್ತು. ಅದಾದಮೇಲೆ ಕಿಮ್ಸ್ಗೆ ಇವಾಗ ವೈಟ್ಫೀಲ್ಡಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ವೈಟ್ಫೀಲ್ಡ್ ಅಂತೀನಿ, ಎಲೆಕ್ಟ್ರಾನಿಕ್ ಸಿಟಿಲಿ. ಸೊ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸರ್ಕಾರದವರು ಯಾವ ರೀತಿ ಅವ್ರಿಗೆ ಮಾನಸಿಕವಾಗಿ ಬಲ ಕೊಡಬೇಕು, ಯಾವ ರೀತಿ ಎಲ್ಲ ಶಕ್ತಿ ತುಂಬಬೇಕು ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಚ್ಚಿಡೋಂಥ ಅವಶ್ಯಕತೆ ಏನಿಲ್ಲ. ದಿಸ್ ಈಸ್ ದಿ ಪೇಷಂಟ್ದು ಅವ್ರದ್ದು ಏನಿದೆ ಪ್ರೋಗ್ರೆಸ್ಸಸ್ಸು ಅದನ್ನು ಹೇಳಬೇಕು ಅಂದರೆ, ಆಚೆ ರಿವೀಲ್ ಮಾಡಬೇಕು ಅಂದರೆ ಫ್ಯಾಮಿಲಿಯವ್ರು ಫಸ್ಟ್ ಪರ್ಮಿಷನ್ ಕೊಡಬೇಕು. 2ನೇದು ಹಾಸ್ಪಿಟ್ಲರು, 2ನೇದು ದೇ ಶುಡ್ ಡಿಸೈಡ್, 3ನೇದು ಸರ್ಕಾರದವ್ರು ತಗೋಬೇಕು. ಸೊ ಹಾಗಾಗಿ ಅದರಲ್ಲೇನು ಮುಚ್ಚಿಡೋಂಥ ಅವಶ್ಯಕತೆ ಇಲ್ಲ. 1, 2ನೇದು ಅದರಿಂದ ಏನು ನೀವು ಪಬ್ಲಿಕ್ ಮಾಡಿ ನಿಮಗೆ ಬೇರೆ ರೀತಿಯ ತೊಂದರೆಗಳು ಆಗಬಾರ್ದು ಅಂಥೇಳಿ ಅದನ್ನು ಯಾವ ರೀತಿ ಅದಕ್ಕೆ ಕೋಡ್ ಆಫ್ ಒಂದು ಪ್ರೋಟೋಕಾಲ್ ಇರೋದು ಅದರಂತೆ SOP ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಎರಡು ಮೂರು ಸ್ಕೂಲ್ ಆಫ್ ಥಿಂಕಿಂಗ್ ಇದೆ. ಒಂದು ಈ ಹಂತದ ಒಂದು ಸ್ಟೇಜ್ ಆಫ್ ಒಂದು ಫೇಸ್ 4 ಸ್ಟೇಜಸ್ ಇರುತ್ತೆ.
ಯಾವ ಸ್ಟೇಜಲ್ಲಿ ಅನುಕೂಲತೆ ಆಗುತ್ತೆ, ಯಾವ ಸ್ಟೇಜಲ್ಲಿ ಅನಾನುಕೂಲತೆ ಆಗುತ್ತೆ ಅನ್ನೋದನ್ನು ಪ್ಲಸ್ಸು ಮೈನಸ್ಸು ಇದೆ. ಇದು ಒಂದು ಸ್ಟೇಜು ದಾಟಿದ್ದಾರೆ. ಈ ಸ್ಟೇಜಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ನು ಅನುಕೂಲತೆ ಸಾಕಷ್ಟು ಆಗೋದಿಲ್ಲ ಅನ್ನೋ ಮಾತು ಡಾಕ್ಟರ್ಸಲ್ಲಿ ಆಗಿರೋದ್ರಿಂದ ಇವತ್ತು ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ.